ಇವಾಗಿಂದ ಬಹಳ ವರ್ಷಗಳ ಹಿಂದೆ ಒಬ್ಬ ನಾಲಾಯಕ ಹುಡುಗಗ ಓದುವಂತ ಊರ್ ಬಿಟ್ಟು ಕಳಿಸ್ತಾರ. ಆದ್ರೆ ಅವನು ಓದೋದನ್ನ ಮೂಲೆಗೆ ತಳ್ಳಿ ತನ್ನ ಕನಸುಗಳನ್ನ ಬೆನ್ನತ್ತಾನೆ. ಅದೇ ಯೂಟ್ಯೂಬರ್ ಆಗೋ ಕನಸು. ಆದ್ರೆ ಅವನ ಹತ್ರ ಸರಿಯಾದ ಫೋನ್ ಕೂಡ ಇರುವುದಿಲ್ಲ. ಅಷ್ಟಾದ್ರೂ ಅದರಲ್ಲೇ ಕಷ್ಟಪಟ್ಟು ದಿನಾಲು ವಿಡಿಯೋಸ್ನ ಹಾಕಿ 50,000 ಜನರ ಪ್ರೀತಿನ ಗಳಿಸ್ತಾನೆ. ಅವಾಗ ಅವನ ತಲೆಯಲ್ಲಿ ಒಂದು ಬರುತ್ತೆ, ಗೇಮಿಂಗ್ ಕಂಪ್ಯೂಟರ್ ತಗೋಬೇಕು ಅಂತ. ಆದ್ರೆ ಅವನು ಫುಲ್ ಗರೀಬ್. ಅದಕ್ಕೆ ಅವನು ಮಾತಾಸ್ತ್ರಿ ಹತ್ರ ದುಡ್ಡು ಕೇಳಕ್ ಹೋಗ್ತಾನೆ. ಮಮ್ಮಿ ನನ್ ಕಂಪ್ಯೂಟರ್ ಬೇಕಾ? ಎಷ್ಟು ಬೇಡ? ಅಷ್ಟೇ, ಬರೀ ಒಂದು 80,000 ರೂಪಾಯಿ. ತಡಿ, ಬರೀ 80,000 ರೂಪಾಯಿ? ಮೆಟ್ಲೆ ಹೊಡೆದ್ರು ಅನ್ನೋ ಕೋಪದಾಗ ಮಾತಾಸ್ತ್ರಿ ಧರ್ಮಸ್ಥಳ ಸಂಘಗೆ ಅಂತ ಕೂಡಿಟ್ಟಿರೋ ಹಣನ ಕದ್ದು ಓಪನ್ ಮಾಡಕಂತ ಕುಂತಾಗ ಮಮ್ಮಿ ಏನೇನೋ ಮಾಡಿ ದುಡ್ಡು ಕೂಡ್ಸಿ ಅವನಿಗೆ ಏನೇನ್ ಬೇಕು ಅದನ್ನೆಲ್ಲ ಆರ್ಡರ್ ಮಾಡ್ತಾನೆ. 2000 years later. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಿ ಕ್ರೇಜಿ ಇನ್ಸಾನ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಇದು ನನ್ನ 2ನೇ ಚಾನಲ್. ಈ ಚಾನಲ್ ಅಲ್ಲಿ ಸ್ವಲ್ಪ ವೆರೈಟಿದಾಗಿ ಕಂಟೆಂಟ್ಗಳು ಕೊಡ್ತೀನಿ. ಆ ಚಾನಲ್ ಅಲ್ಲಿ ಚಾಲೆಂಜಿಂಗ್ ವಿಡಿಯೋಸ್ ಟೈಪ್ ಇರ್ತಾವ. ಈ ಚಾನಲ್ ಅಲ್ಲಿ ಸ್ವಲ್ಪ ನಿಮ್ಮ ಮನೋರಂಜನೆಗೋಸ್ಕರ ಸಕ್ಕತ್ತಾಗಿರುವಂತ ವಿಡಿಯೋಸ್ಗಳು ಬರ್ತಿರ್ತಾವ. ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ ಬೇಗ. ನಿಮಗೆ ಈ ಚಾನಲ್ ಅಲ್ಲಿ ಸಿಕ್ಕಾಪಟ್ಟೆ ಮೋಜ್ ಇರುತ್ತೆ. ಮುಂದೆ ಆಫ್ಟರ್ ಫ್ಯೂಚರ್ ಇನ್ನು ಸಿಕ್ಕಾಪಟ್ಟೆ ಮೋಜ್ ಇರುತ್ತೆ. ಅಂಡ್ 7 days ಇಂದ ಇವೆಲ್ಲ ಗದ್ಲು ಮಾಡ್ಕೊಂಡು ನಿಮ್ಗೋಸ್ಕರ ಇಷ್ಟೆಲ್ಲ ಆರ್ಡರ್ ಮಾಡಿದ್ದೆ. ಇವಾಗ ಅವೆಲ್ಲ ಪ್ರಾಡಕ್ಟ್ಗಳು ಬಂದವ, ಅವ್ರದ್ದು ಅನ್ಬಾಕ್ಸಿಂಗ್ ಮಾಡಮಂತ. ಬರೀ ಇವಾಗ ಎಲ್ಲ ಪ್ರಾಡಕ್ಟ್ಗಳು ಅನ್ಬಾಕ್ಸಿಂಗ್ ಮಾಡ್ತೀವಂತ. ಅಂಡ್ ಇನ್ನೂ ಯಾರ್ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಗೌರವ್ ಫ್ಯಾಮಿಲಿ ಕೂಡ್ರಿ ಅಷ್ಟೇ. ಜೈ ಹಿಂದ್. ಬರೀ ಇವಾಗ ಅನ್ಬಾಕ್ಸಿಂಗ್ ಮಾಡಲ್ ಸಿಗ್ತೀನಿ ನಿಮ್ಗೆ. ನೋಡ್ರಿ ಗಾಯ್ಸ್, ಇದು ನಮ್ಮ ಫಸ್ಟ್ ಪ್ರಾಡಕ್ಟ್. ಇದು ನಮ್ಗೆ ನೋಡಕ್ಕೆ ಯಾಕೋ ಸೇಮ್ ಟೇಬಲ್ ಅನ್ಸುತ್ತ. ಟೇಬಲ್ ಇದು ಆರ್ಡರ್ ಮಾಡಿದ್ವಿ. ಯಾಕೋ ನಂಗೆ ಭಾಳ ಚಿಕ್ಕದ ಅನ್ಸಾಗತ್ತದ. ಆನ್ಲೈನ್ ಯಾಕೋ ದೊಡ್ಡದಿತ್ತು, ಚಿಕ್ಕದ ಅನ್ಸಾಗತ್ತ. ಐ ಥಿಂಕ್ ಚೆಕ್ ಮಾಡಮ್ಮ ಏನದ ಏನೂ ಇಲ್ಲ ಅನ್ನೋದು. ಫಸ್ಟ್ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಸ್ಟಾರ್ಟ್. ನಮ್ಮ ಲೈಫಲ್ಲೇ ಇಂಥದ್ದೇ ಫಸ್ಟ್ ನಾವು ಪ್ರಾಡಕ್ಟ್ಗಳದೆಲ್ಲ ತರಿಸಿದ್ದು. ಗಾಯ್ಸ್, ಇದೆಲ್ಲ ನಾವು ಈ ಟೇಬಲ್ ಅದಿದು. ಈ ಟೇಬಲ್ನ ನಾವು ಅಸೆಂಬಲ್ ಮಾಡಬೇಕು. ಯಾವ ಥರ ನಮಗೊಂದು ಗೊತ್ತಿಲ್ಲ. ಫಸ್ಟ್ ಇವು ಅದ್ರ ಕಾಲ್ ಅನ್ಸುತ್ತೆ. ಟೇಬಲ್ ಕಾಲ್ಗಳು. ಟೇಬಲ್ ಕಾಲ್ ಇದು ಸೈಡ್ಗೆ ಇಡ್ತೀನಿ. ಫ್ರೇಮಲ್ಲಿ ನಿಮ್ಗೆ ಸ್ವಲ್ಪ ಇದು ಅನ್ಸೋದು. ಇವು ಅದ್ರ ಕೆಳಗಿನ ಕಾಲುಗಳು ಅನ್ಸುತ್ತೆ. ಇವು ಅದೇ ಕಾಲ್ಗಳೇ ಇದ್ರ ಕೆಳಗಿನ ಕಾಲುಗಳು. ಇವು ಹಿಂಗೆ ಕೆಳಗಿರ್ತಾವ್ರು, ಅವು ಹಿಂಗೆ ಜರ್ಲಿ ಇರ್ದಂಗೆ. ಆ್ಯಂಡ್ ಇದು ಸೈಡ್ ಬ್ಯಾಗ, ಹಿಂಗೆ ಸೈಡ್ ಸಿಹಿ ಹಾಕದ. ತೋರಿಸ್ತೀನಿ ಅಂತ ನಿಮಗೆ ಫುಲ್ ಅಸೆಂಬಲ್ ಮಾಡಿಂದ. ಬರ್ರಿ ಇವಾಗ. ಕಷ್ಟಪಟ್ಟು ಏನೇನೋ ಮಾಡಿ ಇದು ರೆಡಿ ಮಾಡಿದೆ ಟೇಬಲ್. ಬಟ್ ತುಂಬ ಸ್ವಲ್ಪ ಸಣ್ಣ ಅನ್ಸ್ಲಾಗತ್ತದ. ಸೊ ಏನಾರ ಒಂದು ಜುಗಾಡ್ ಮಾಡಬೇಕು. ನೋಡ್ರಿ ಎಲ್ಲ ಬ್ಯಾಗ್ ಬೇಕಾದ ಇದಕ್ಕೆ. ಬಟ್ ಜುಗಾಡ್ ಮಾಡ್ಬೇಕು. ಇದು ನಮಗಂತೂ ಯೂಸ್ ಆಗಲ್ಲ ಅನ್ಸುತ್ತೆ. ಸ್ಟಡಿ ಟೇಬಲ್ ಟೈಪ್ ಅದ, ಭಾಳ ಚಿಕ್ಕದದ. ನೋಡಮಂತ ಒಂದೇನೋ ಪ್ಲ್ಯಾನ್ ಮಾಡಿದ್ದೀನಿ. ಬೇರೆದು ಏನಾಗುತ್ತೆ ಗೊತ್ತಿಲ್ಲ, ಅದನ್ನು ಲಾಸ್ಟ್ ಹೇಳ್ತೀನಿ. ಇವಾಗ ಸೆಕೆಂಡ್ ಪ್ರಾಡಕ್ಟಿಗೆ ಹೋಗೋಮಂತ. ನೋಡ್ರಿ ಗಾಯ್ಸ್, ಇವಾಗ ಒಂದು ಇಷ್ಟು ಪ್ರಾಡಕ್ಟ್ಗಳು ತರಿಸೀನಿ, ಸಿಕ್ಕಾಪಟ್ಟೆ ತರಿಸೀನಿ. ಏನೇನೋ ಹೇಳ್ತೀನಿ ಅಂತ. ಆ್ಯಂಡ್ ಇದ್ರದ್ದು ಏನಂತಾರ ಪ್ರೈಸ್ಗಳೆಲ್ಲ ರಿವೀಲ್ ಮಾಡ್ರೆ ಮನೆ ಚಪ್ಪ ಹೇಳ್ತಾವ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಮಾಡಕತ್ತೀವಲ್ಲ. ಸೊ ಬರೀ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಮುಂದೆ ಇಷ್ಟೊಂದೆಲ್ಲ ಪ್ರಾಡಕ್ಟ್ಗಳು ತರಿಸೀನಿ, ಎಲ್ಲ ಅನ್ಬಾಕ್ಸ್ ಮಾಡ್ತೀನಿ, ಏನೇನು ಅದನ್ನು ತೋರಿಸ್ತೀನಿ ಅಂತ. ಬರ್ರಿ. ಆಲ್ರೆಡಿ ನಾನು ನೋಡಿಟ್ಟಿನಿ. ಫಸ್ಟ್ ಪ್ರಾಡಕ್ಟ್ ಬರೀ ಅನ್ಬಾಕ್ಸ್ ಮಾಡೋದು. ಏನದ ಅನ್ನೋದು ಹೇಳ್ತೀನಿ ಅಂತ. ನಾನು ನೋಡಿಲ್ಲ, ಇದು ತೋರಿಸ್ತೀನಿ ನಿಮ್ಗೆ. ಒಂದೊಂದು ಪ್ರಾಡಕ್ಟ್ಗಳು ಭಾಳ ಜಲ್ದಿ ಬಂದಿದ್ದು, ಅವು ಮೊದಲೇ ಅನ್ಬಾಕ್ಸ್ ಮಾಡಿದ್ದೆ. ಇವು ಪ್ರಾಡಕ್ಟ್ಗಳು ಇವಾಗ ಬಂದವ. ಸೊ ಇವಾಗ ಅನ್ಬಾಕ್ಸ್ ಮಾಡಕತ್ತೀನಿ. ಇದು ಗಾಯ್ಸ್ ಕ್ಯಾಮ್ರಾ, ವೆಬ್ ಕ್ಯಾಮ್ರಾ. ಅಂದರೆ ನಾ ಕಂಪ್ಯೂಟರ್ ಮುಂದೆ ಕುಂತಾಗ ಇದು ನನ್ನ ಮುಖ ತೋರಿಸೋದು. ಇದು ಕ್ಯಾಮ್ರಾ. ಇದ್ರ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದು ಒಳಗಡೆ ಫಸ್ಟ್ ಮ್ಯಾನ್ಯುವಲ್ ಕ್ಯಾಮ್ರಾದ ಏನೋ ಒಂದು ಕೊಟ್ಟಾರ, ಸ್ಕ್ಯಾನರ್ ಕೊಟ್ಟಾರ. ಇದು ನಮಗೆಲ್ಲ ನೋಡ್ರಿ ಗಾಯ್ಸ್. ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು ನಾವು ಕ್ಯಾಮ್ರಾ ಓಪನ್ ಮಾಡ್ತಾ ಇದೀವಿ. ನೋಡ್ರಿ, ಇದು ಕ್ಯಾಮ್ರಾ ಫಸ್ಟ್ ಆನ್ ಆಫ್
ಏನ್ರ ನನ್ ಬೆಸ್ಟ್ ಅನಿಸ್ತು. ಸ್ವಲ್ಪ ಕಾಸ್ಟ್ಲಿನೇ ಐತಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ ಐತಿ, ಸ್ವಲ್ಪ ಅಲ್ಲ. ಈ ಕ್ಯಾಮ್ರಾಕ ಅಷ್ಟು ಕೊಡ್ಬೋದು ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಅಮೆಝಾನ್ದಾಗ ಸ್ವಲ್ಪ ನಮ್ಗೆ ಚಂದ ಅನಿಸ್ತು. ಅಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಹಿಂದಿ ಯೂಟ್ಯೂಬರ್ಸ್ಗಳು ಅದೆಲ್ಲ ವ್ಲಾಗರ್ ಇದು ಎಲ್ಲ ಗೇಮರ್ಸ್ಗಳೆಲ್ಲ ಇದು ಯೂಸ್ ಮಾಡಿದ್ನ ನೋಡಿನಿ ಜಾಸ್ತಿ ಅವರು ಗೇಮಿಂಗ್ ಸೆಟಪ್ ಒಳಗಡೆ. ಸೊ ಕಾಸ್ಟ್ಲಿ ಆದ್ರೂ ಆಗ್ಲಕ್ಕ ನಮ್ಮ ಮುಖ ಸ್ವಲ್ಪ ಬ್ರೈಟ್ ಆಗಿ ಕಾಣ್ಬೇಕು. ನಾವು ಕಾರಗಾರ ಮನುಷ್ಯ ಸ್ವಲ್ಪ ಬೆಳಗ್ಗೆ ಕಾಣ್ಬೇಕಲ್ಲ, ಸ್ವಲ್ಪ ಲೈಟ್ ಬಿಡು ಸ್ವಲ್ಪ ಚಂದ ಕಾಣಬೇಕಲ್ಲ. ಸೊ ಅದ್ರ ಸಲಿಂದ ತೆಳಗೆ ಇದು ತರಿಸಿದೆ. ಬರೀ ಇದು ಆ್ಯಂಡ್ ಇದು ಏನಂತಾರ ಅಲ್ಲಿ ಅಸೆಂಬಲ್ ಮಾಡೋ ಹಿಂದಿಗಡೆ ತೋರಿಸ್ತೀನಿ ಅಂತ. ಫಸ್ಟ್ ಪ್ರಾಡಕ್ಟ್. ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ನಂದು ಸ್ಟ್ಯಾಂಡ್ ಅದ. ಸ್ಟ್ಯಾಂಡ್ ಸ್ವಲ್ಪ ಯೂಸ್ ಬೇಕಿತ್ತು, ಸ್ವಲ್ಪ ಅರ್ಜೆಂಟ್ ಇತ್ತು ಅದ್ರದ್ದು. ಅಂದರೆ ಸ್ಟ್ಯಾಂಡ್ ಇಲ್ಲ ನನ್ನ ಹತ್ರ. ಏನೋ ಕುರ್ಚಿ ಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಇಟ್ಟು ಮಾಡಕತ್ತೀನಿ ಅದು ವಿಡಿಯೋಸ್ಗಳು. ಇವತ್ತಂತೂ ಯಾರೂ ಇಲ್ಲ ವಿಡಿಯೋ ಮಾಡೋಕೆ. ಸ್ನೇಕಿಂಗ್ ಅಂತೂ ಸ್ವಲ್ಪ ಏನೋ ಬಿಸಿ ಅದ ಅನ್ಸುತ್ತಾ, ಯಾಕೋ ಬಂದಿಲ್ಲ. ಸೊ ಇದು ಸ್ಟ್ಯಾಂಡ್ ಅದ. ಇದೇನು ನೋಡಿ ಸ್ಟ್ಯಾಂಡ್ ಅದ, ಈ ಥರ ತೋರಿಸ್ತೀನಿ. ಈ ಥರ ಸ್ಟ್ಯಾಂಡ್ ಅದ. ಇದೆಲ್ಲ ಓಪನ್ ಮಾಡೋಕೆಲ್ಲ ಲೇಟ್ ಆಗುತ್ತೆ. ಸೊ ಇದು ಸ್ಟ್ಯಾಂಡ. ನೆಕ್ಸ್ಟ್ ಪ್ರಾಡಕ್ಟಿಗೆ ಹೋಗಂತ ಇವಾಗ. ನಾನು ಮಿನಿ ಬ್ಲಾಗ್ ಯಾರ್ಯಾರು ನೋಡ್ತೀರಿ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ನಾನು ದಿನ ಒಂದೊಂದೊಂದು ಆರ್ಡರ್ ಬರ್ತಾ ಇದ್ದು. ಅಮೆಝಾನ್ ಮಾಮ ನಮ್ಗೆ ಗಿಫ್ಟ್ ಕಳಿಸ್ತಾ ಇರ್ತಾನೆ ಅಂತ ಅಂದ. ಯಾರಿಗೆ ಗಿಫ್ಟ್ ಕಳ್ಸಾಗತ್ತಿರಲಿಲ್ಲ, ನಾನೇ ಆರ್ಡರ್ ಮಾಡಿದ್ದೆ. ಸೊ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಅರ್ಧ ಅನ್ಬಾಕ್ಸ್ ಮಾಡಿ ಒಂದೊಂದು ಮಾಡಿಲ್ಲ, ತೋರಿಸ್ತೀನಿ ಅಂತ. ಇದ್ರೊಳಗೆ 2 ಪ್ರಾಡಕ್ಟ್ ಅದಾವ. ಇವಾಗ 2 ಪ್ರಾಡಕ್ಟ್ ಇದು. ಒಂದು ಮೈಕ, ಇನ್ನೊಂದು ಕೀಬೋರ್ಡ ಮೌಸ ಮತ್ತೆ ಹೆಡ್ಫೋನ್. ಅದ್ರದ್ದೊಂದು ಕಾಂಬೋ ಇತ್ತು. ಇದು ಕಾಸ್ಟ್ಲಿ ಆಗುತ್ತೆ, ಅಂದ್ರೆ ಸಪ್ರೇಟ್ ತಗೋಬೇಕಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ತಿತ್ತು. ಬಜೆಟ್ ಇಷ್ಟೇ ಐತಲ್ಲ. ಸೊ ಅದ್ರ ಸಲುವಾಗಿ ಇದು ಒಂದು ಕಾಂಬೋ ಇತ್ತು, ಅದು ಕಾಂಬೋ ಆರ್ಡರ್ ಮಾಡೀನಿ. ಯಾವ ಥರ ಅದನ್ನು ಇನ್ನೂ ನೋಡಿಲ್ಲ, ನೋಡಮಂತ. ಇದು ಮೈಕ, ಬರೀ ಮೈಕ ಇದು 2 ಆರ್ಡರ್ ಅನ್ಬಾಕ್ಸ್ ಮಾಡಮಂತ. ಫಸ್ಟ್ ಮೈಕ್ ಅನ್ಬಾಕ್ಸ್ ಮಾಡಮಂತ. ಗೈಸ್ ಫಸ್ಟಿಗೆ ನಾವು ಓಪನ್ ಮಾಡಿದ ತಕ್ಷಣ ನಮಗೆ ಕಾಣ್ತಾ ಇರೋದು ಒಂದು ATM ವಾರಂಟಿ ಆಕ್ಟಿವೇಶನ್ ಅಂತ ಅದೇ ಇರ್ಬೋದು. ವಾರಂಟಿದು ಮತ್ತೆ ಏನೋ ಗಿಫ್ಟಿಂದು ಕಾರ್ಡ್ ಅದ. ಆ್ಯಂಡ್ ಇದ್ರ ಮೆನ್ಯೂ ಇಲ್ಲ, ಯಾವ್ಯಾವ ಥರ ಅದ ಅನ್ನೋದು. ಬಟ್ ಇದು ಓದೋಷ್ಟು ಟೈಮ್ ಅಂತೂ ನಮ್ಮ ಹತ್ರ ಇಲ್ಲ. ಸೊ ಬರೀ ಇವಾಗ ಮೇನ್ ಚೀಸ್ ಒಳಗಡೆ ಹೋಗ್ರಿ ಅಂತ. ಮೇನ್ ಚೀಸ್ ತೋರಿಸ್ತೀನಿ ನಿಮ್ಗೆ. ಇದು ಮೊದಲು ಸ್ಟ್ಯಾಂಡ್, ಅಂದರೆ ನನ್ನ ಟೇಬಲಿಗೆ ಅಂಟಿಸುವಂಥ ಸ್ಟ್ಯಾಂಡ್ ಇದು. ಈ ಥರ ಇಲ್ಲಿ ಅಂಟಿಸಿದ್ರೆ ಹಲೋ ಮೈಕ್ ಟೆಸ್ಟಿಂಗ್ ಹೊಂಟುತ್ತಾರೆ. ಹಲೋ ಮೈಕ್ ಟೆಸ್ಟಿಂಗ್ ಹೊಂಟುತ್ತಾರೆ. ಹಲೋ. ಸೊ ಇದು ಮೈಕಿನ ಸ್ಟ್ಯಾಂಡ್. ಇದು ನಾ ಸಪ್ರೇಟ್ ಆರ್ಡರ್ ಮಾಡ್ಬೇಕಂತ ಮಾಡಿದ್ದೆ. ಇದು ಏನೋ ಕಾಂಬೋದಾಗೆ ಬಂತು. ಸ್ಟ್ಯಾಂಡ್ ಪ್ಲಸ್ ಎಲ್ಲ ಇತ್ತಲ್ಲ, ಸ್ಟ್ಯಾಂಡ್ ಪ್ಲಸ್ ಎಲ್ಲ ಇತ್ತು. ಸೊ ಇದೇ ಆರ್ಡರ್ ಮಾಡಿಬಿಟ್ಟೆ. ಬರೀ ಮೈಕಿನ ಸ್ಟ್ಯಾಂಡ್ ಇದು. ಆ್ಯಂಡ್ ಮೈಕಿನ ವಯರ್ ಇದು ಐಫೋನಿಗೂ ಕನೆಕ್ಟ್ ಆಗುತ್ತಾ. ಇದು ಮುಂದಿನ ತೆಗೆದ್ರೆ ಆಂಡ್ರಾಯ್ಡ್ ಫೋನಿಗೂ ಕನೆಕ್ಟ್ ಆಗುತ್ತಾ. ಇದು ತೆಗೆದ್ರೆ CPU PC-ಗೂ ಕನೆಕ್ಟ್ ಆಗುತ್ತಾ. ಬರೀ ತೋರಿಸ್ತೀನಿ ಅಂತ ಎಲ್ಲ ಕನೆಕ್ಟ್ ಮಾಡಿ ಆಮೇಲೆ ಇದು ಕೇಬಲ್ ವಯರ್ ಅದು ಇದು. ಆ್ಯಂಡ್ ಇದು ಸ್ಟ್ಯಾಂಡ್. ಇದು ಇಲ್ಲಿ ಹಿಂಗೆ ಹಾಕೋದು. ಇಲ್ಲಿ ಹಿಂಗೆ ಹಾಕಿ ತಲೆಗಿನ ಫಿಟ್ ಮಾಡೋದು. ಬರೀ ಎಲ್ಲ ಮಾಡಿ ಆಮೇಲೆ ತೋರಿಸ್ತೀನಿ ನಿಮಗೆ. ಇದು ಮೇನ್ ಚೀಸ್ ಬಂದ್ಬಿಟ್ಟು ಇದು ಮೈಕ್, ನಮ್ಮದು ಮೈಕ್ ಇದು. ಇದು ಮೈಕ ಯಾವ ಕಂಪ್ನಿದು ಅಂದ್ರೆ AMC 46 ಅಂತ ಏನೋ ಕಂಪ್ನಿ ಹೆಸರು ನಮಗೆ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಚಂದ ಅನಿಸ್ತು. ಲೈಟಿಂಗ್ ಎಲ್ಲ RGB ಲೈಟಿಂಗ್ ಇರುತ್ತೆ ಇಲ್ಲಿ ಒಳಗಡೆ ಎಲ್ಲ. ಮ್ಯೂಟ ಮತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ಏನೋ ಇಲ್ಲೇ ಮೇಲೆ ಟ್ಯಾಪ್ ಮೇಲೆ ಕೊಟ್ಟರೆ. ಮತ್ತೆ ಕಲರ್ ಸೌಂಡ್ ಲೈಟ್ ಕಲರ್ ಕೂಡ ಚೇಂಜ್ ಆಗೋದು ಇದ್ರ ಮೇಲೆ ಹಿಂಗೆ ಟ್ಯಾಪ್ ಮಾಡಿದ್ರೆ ಸಾಕು. ಬರೀ ಇದು ಆಯಿತು. ಇವಾಗ ಆ್ಯಂಡ್ ಇದ್ರ ಜಾಲಿ, ಇದ್ರ ಜಾಲಿ ಇದು. ಹಲೋ ಡಿಜೆ ನಾ ಡ್ರೈವರ್ ಬರೀ ಇವಾಗ ಇದೆಲ್ಲ ನೋಡಿದ್ರಲ್ಲ ಮೈಕ ಅಸೆಂಬಲ್ ಮಾಡಿ ಹಿಂದಿಗಡೆ ತೋರಿಸ್ತೀನಿ ಆಮೇಲೆ. ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ದು ಮೌಸ್, ಕೀಬೋರ್ಡ್, ಹೆಡ್ಫೋನ್ ಪ್ಲಸ್ ಮೌಸಿಂದು ಪ್ಯಾಡ್ ಏನಂತಾರ ತಳಗಿರ್ತಾರಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಬರೀ ಫಸ್ಟ್ ಟೈಮ್ ಅಲ್ಲ ನಾವೆಲ್ಲ ಇದೆಲ್ಲ ನೋಡ್ತಾ ಇರೋದು. ಇಲ್ಲಿವರೆಗೂ ದೊಡ್ಡ ಯೂಟ್ಯೂಬರ್ಸ್ಗಳು ನೋಡ್ತಿದ್ವಿ ಅನ್ಬಾಕ್ಸಿಂಗ್ ಅದೆಲ್ಲ. ಇವಾಗ ನಾವು ಮಾಡ್ತಾ ಇದೀವಿ, ಹೇಗಿರುತ್ತೆ ಅನ್ನೋದು ತೋರಿಸ್ತೀನಿ ಅಂತ. ಎಸ್, ಫಸ್ಟ್ ನಮ್ಮ ಕಣ್ಣಿಗೆ ಬಿದ್ದಿದೆ ಕೀಬೋರ್ಡ್. RGB ಅದ, ಪೂರಾ ಲೈಟಿಂಗ್ ಅದ.
ಸೌಂಡ್ ಅಂತೂ ಮಸ್ತ್ ಬೆಂಕಿ ಬಬಳದೆ ಬರಾಗಲ್ಲ ಸೌಂಡ್ ಅಂತೂ. ಬರ್ರಿ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಇದು ಇದ್ರೊಳಗೆ ಇರೋದು ಏನೇನು ಇದ್ರೊಳಗೆ ಮೂರು ಕಾಂಬೋ ಅದಾವಲ್ಲ. ಸೊ ಸೆಕೆಂಡ್ ಬಂದ್ಬಿಟ್ಟು ಮೌಸ, ಇದು ಕೂಡ RGB ಇರುತ್ತೆ. ಇದೆಲ್ಲ ಲೈಟ್ ಬರ್ತಾವ ಇಲ್ಲೆಲ್ಲ, ಆ್ಯಂಡ್ ಲೈಟ್ ಕಂಟ್ರೋಲ್ ಮಾಡೋಕೊಂಡ್ ಬರಲ್ಲ, ಬಟ್ ನೋಡೋಕೆ ಫುಲ್ ಸೆಕ್ಸಿ ಅದ. ಸೊ ಇದು ಆರ್ಡರ್ ಮಾಡಿದೆ ತಕ್ಷಣ. ಆ್ಯಂಡ್ ಹೆಡ್ಫೋನ್ಗೆ ಸಪ್ರೇಟ್ ನೋಡ್ತಾ ಇದೆ, ಸಪ್ರೇಟ್ ತುಂಬ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬೀಳ್ತೈತೆ. ಇಲ್ಲೆಲ್ಲ ಇದ್ರಾಗ RGB ಲೈಟ್ ಬೀಳುತ್ತೆ ಸೈಡ್ ಇದೆಲ್ಲ. ನೋಡಮ್ಮ ಸೌಂಡ್ ಕ್ವಾಲಿಟಿ ಯಾವ ಥರ ಇರುತ್ತೆ ಅನ್ನೋದು. ಈ ಥರ ಹಾಕೊಂಡು ಅದರ ಚುಚ್ಚಿ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರಿ ಕ್ರೇಜಿ ಇನ್ಸಾನ್ ಅನ್ನೋದು. ಬರ್ರಿ ಮುಂದಿನ ವಿಡಿಯೋದಾಗ, ಮುಂದೆ ಫ್ಯೂಚರ್ದಾಗ ಸಿಕ್ಕಾಪಟ್ಟೆ ಇದ್ರ ತೋರಿಸ್ತೀನಿ ನಿಮ್ಗೆ. ಆದಷ್ಟು ಬೇಗ ಪಟ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ನೋಡ್ರಿ, ನಿಮ್ಮ ಇಷ್ಟ ಫೋರ್ಸ್ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಕ್ಕಾಪಟ್ಟೆ ನಮ್ಮ ಕಡೆಯಿಂದ ಮುಂದೆ ದೊಡ್ಡ ದೊಡ್ಡ ಚುಮ್ಮಿಗಳು ಕೊಡ್ತೀವಿ ನಿಮ್ಗೆ. ಆ್ಯಂಡ್ ಇದು ಗೇಮಿಂಗ್ ಮಾನಿಟರ್ ಗೇಮಿಂಗ್ PC ಇರುತ್ತೆ. ಗೇಮಿಂಗ್ ಒಳಗೆ RGB ಲೈಟಿಂಗ್ ಒಳಗೆ ಬೆಸ್ಟ್ ಇರ್ತದೆ. ಅಂದ್ರೆ ನಾವು ಏನೋ ಒಂದು ಅನ್ಕೊಂಡಿವಿ, ಬಟ್ ಅದು ಹಂಗಾಗುತ್ತೆ ಇಲ್ಲ ಗೊತ್ತಿಲ್ಲ. ಬರೀ ಇವಾಗ ಫಸ್ಟ್ ಮಾನಿಟರ್ ಅನ್ಬಾಕ್ಸ್ ಮಾಡೋಮಂತ ಅವರು ಓಪನ್ ಬಾಕ್ಸ್ ಡೆಲಿವರಿ ಇತ್ತು. ಸೊ ಅವರೇ ಓಪನ್ ಮಾಡಿದ್ರು. ಹಿಂಗಾಗಿ ಅವರೇ ಓಪನ್ ಮಾಡಿದ್ರು. ಇವಾಗ ನಾವು ನೋಡಿವ ಅಲ್ಲ, ಬಟ್ ಹಚ್ಚಿ ನೋಡಿಲ್ಲ, ಹಚ್ಚಿ ತೋರಿಸ್ತೀನಿ ನಿಮ್ಗೆ ಇನ್ನು ಹೆಂಗೆ ಅದನ್ನು ನೋಡ್ರಿ ಗೈಸ್. ಫಸ್ಟ್ ಮಾನಿಟರ್ ಓಪನ್ ಮಾಡಿದ್ದೆ. ಇಲ್ಲಿ ಕೇಬಲ್ ಮತ್ತೆ ಇದು ಒಂದು ಕೇಬಲ್ ಚಿಕ್ಕದ, ಆ್ಯಂಡ್ ಸ್ಟ್ಯಾಂಡ್, ಅದರದ್ದು ಸ್ಟ್ಯಾಂಡ್, ಇದು ಮಾನಿಟರ್ ಸ್ಟ್ಯಾಂಡ್. ಬರೀ ಬೇಗ ಇವೆಲ್ಲ ಹಿಂದಿಗಡೆ ಅಸೆಂಬಲ್ ಮಾಡ್ತೀನಿ ಅಂತ. ಇದು ಮಾನಿಟರ್ ಸ್ಟ್ಯಾಂಡ್ಗಳು ಇವೆಲ್ಲ. ಆ್ಯಂಡ್ ಇಲ್ಲಿ ನಮಗೆ ವಾರಂಟಿ ಕಾರ್ಡ್ ಒಂದು ಸಿಕ್ಕೈತಿ, ಅಂದ್ರೆ ಬಿಲ್, ಸಿಗ್ನೇಚರ್ ಅವ್ರದ್ದು. ಬರೀ ಇದೆಲ್ಲ ನಮ್ಗೆ ಆಗಬೇಕು ನೋಡ್ರಿ. ಇದು ಕೇಬಲ್ ವೈರ್ ಅದಕ್ಕೆ ಕನೆಕ್ಟ್ ಮಾಡೋದು. ಆ್ಯಂಡ್ ಇದು ಒಂದು ಅಡಾಪ್ಟರ್ ಟೈಪ್ ಏನೋ ಒಂದು ಕೊಟ್ಟಾರ. ಬರೀ ನನಗೆ ಇನ್ನೊಂದು ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಇವಾಗ ಮೇನ್ ಚೀಸಿಗೆ ಹೋಗೋಮಂತ ಮಾನಿಟರ್ ಓಪನ್ ಮಾಡ್ತೀನಿ ಅಂತ. ಇವಾಗ ಯಾವ ಥರ ಅದ ನಾವು, ನನಗಂತೂ ಆನ್ಲೈನ್ದಾಗ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡಕ್ಕಂತೂ. ಕಂಪ್ನಿ ನೋಡಕ್ ಹೋಗಿಲ್ಲ, ನೋಡಕ್ ಲುಕ್ ಚಂದ ಅನ್ಸುತ್ತೆ. 22 ಇಂಚಿಂದ ಅದ, ಕರ್ವ್ ಡಿಸ್ಪ್ಲೇ ಅದ, ಸ್ವಲ್ಪ ಅಂದ್ರೆ ಹಿಂಗೆ ಬೆಂಡ್ ಅದ. ಸೊ ನಾವು ಮಾಡೋವಂಥ ವಿಡಿಯೋಸ್ಗಳೆಲ್ಲ ಸ್ವಲ್ಪ ಬೆಸ್ಟ್ ಅನ್ಸುತ್ತೆ, ಚಂದ ಅನ್ಸುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೆ ಹೆಂಗೆ ಅನ್ಸುತ್ತೆ ಅನ್ನೋ ಕಮೆಂಟ್ ಮಾಡ್ರಿ. ಆ್ಯಂಡ್ ಇದನ್ನ ಅಸೆಂಬಲ್ ಮಾಡ್ತೀನಿ ಅಂತ. ಇವಾಗ ಅಸೆಂಬಲ್ ಮಾಡ್ಕೊಂಡು ಕುಂತ್ರೆ ಭಾಳ ಲಾಂಗ್ ಆಗುತ್ತೆ. ಅಸೆಂಬಲ್ ಮಾಡಲ್ಲ, ಇದು ಓಮ್ಲಿ ಅಸೆಂಬಲ್ ಮಾಡಿ ಹಿಂದಿಗಡೆ ತೋರಿಸ್ತೀನಿ ಅಂತ ನಿಮಗೆ. ಮಾನಿಟರ್ ಜೈ ಹಿಂದ್. ನೋಡ್ರಿ ಗೈಸ್, ಇದು ನಮ್ಮ ಮಾನಿಟರ್. ಇದ್ದೀನಿ, ಸ್ವಲ್ಪ ಸಿಕ್ಕಾಪಟ್ಟೆ ಹೇಟ್ ಆಗ್ಯದ, ಮುಂದೆ ಮಾಡ್ಬೇಕಲ್ಲ, ಸೊ ಕಾಣಲ್ಲ ಅಂತ ಹೇಳಿಕ್ಯಾರೆ ಕುಂತಿಗೆ. ಬರೀ ಓಪನ್ ಮಾಡ್ತೀನಿ ಅಂತ ಹಿಂಗೆ ಉದ್ದಲ್ಲೇ ಯಾಕಂದ್ರೆ ನಾನು ಮುಖ ಕಟ್ಟಾಗಲ್ಲ ಅದರಿಂದ ಸ್ವಲ್ಪ ಪ್ರೊಟೆಕ್ಷನ್ ಅಂತ ಕೊಟ್ಟಾರ, ಅಂದ್ರೆ ಅದರ ಪ್ರೊಟೆಕ್ಷನ್. ಆ್ಯಂಡ್ ಇಲ್ಲೊಂದು ಭಾಳ ಸ್ಕ್ಯಾಮ್ ಆಗ್ಯದ. ಏನು ಸ್ಕ್ಯಾಮ್ ಅನ್ನೋದು ನಿಮಗೆ ಮುಂದಿನ ವಿಡಿಯೋ ತೋರಿಸ್ತೀನಿ ಅಂತ, ಇವಾಗ ಏನು ಹೇಳಲ್ಲ. ಇದು ಅದರ ಕೇಬಲ್ ಆ್ಯಂಡ್ ಮೇನ್ ಚೀಸ ಒಳಗಡೆ ಅದ, ಅದನ್ನು ತೋರಿಸ್ತೀನಿ ಅಂತ ಅನ್ಬಾಕ್ಸ್ ಮಾಡ್ತೀನಿ ನಿಮ್ಗೆ. ನೋಡ್ರಿ ಗಾಯ್ಸ್, ಓಪನ್ ಮಾಡಿದ್ರೆ ನಾನು ಡೈರೆಕ್ಟ್ ಅಂದ್ರೆ ಸುಮ್ಮನೆ ಇದು ಆಗುತ್ತಂತ. ನೋಡ್ರಿ, ಇದು ಗೇಮಿಂಗ್ PC. ಇದು ಸ್ವಲ್ಪ ಬಜೆಟ್ ಜಾಸ್ತಿ, ಸಿಕ್ಕಾಪಟ್ಟೆ ಜಾಸ್ತಿ. ಎಲ್ಲ ಪ್ರಾಡಕ್ಟ್ಕಿಂತ ಇದು ಹೈಯೆಸ್ಟ್ ಪ್ರಾಡಕ್ಟ್ ಅಂದ್ರೆ ನಿಜಾನೇ. ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಪ್ರಾಡಕ್ಟ್ಗೆ, ಅಂದ್ರೆ ಈ ಸಾಮಾನಿಗೆ. ಅಂದ್ರೆ ಇದ್ರದ್ದು ಒಳಗಿಂದೆಲ್ಲ ಬಿಲ್ಡ್ ಮಾಡಿಸ್ಬೇಕಂದ್ರೆ ಸಾಮಾನುಗಳು ಜಾಸ್ತಿನೇ ಬೇಕಾಗಿತ್ತು ನಮ್ಗೆ, ಅಂದ್ರೆ ಇದ್ರ ಸಾಮಾನುಗಳು. ಬರೀ ಇವಾಗ ಇದೆಲ್ಲ ಅಸೆಂಬಲ್ ಮಾಡ್ತೀನಿ, ಅಸೆಂಬಲ್ ಮಾಡಿ ಆಮೇಲೆ ಸಿಗ್ತೀನಿ ಅಂತ ನಿಮ್ಗೆ. ಹಿಂಗೆ ಶಾರ್ಟ್ ಟೈಮ್ ಮಾಡ್ಕೋತ ಹೋದ್ರೆ ಸಿಕ್ಕಾಪಟ್ಟೆ ಲಾಂಗ್ ಆಗುತ್ತೆ. ಅದಕ್ಕೆ ಸೊ ಡೈರೆಕ್ಟ್ ಆಗಿ ಒಟ್ಟು ಅಸೆಂಬಲ್ ಮಾಡಿ ಸಿಗ್ಲಿ. 6.5 hours later. ಫೈನಲಿ ಗೈಸ್, ಸಿಕ್ಕಾಪಟ್ಟೆ ಒದ್ದಾಡಿ ಗುದ್ದಾಡಿ ಏನೇನೋ ಮಾಡಿ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಹೆಂಗೆ ಕಾಣ್ತಾ ಇದೆ ಏನು ಅನ್ನೋದನ್ನ ನೀವು ನೋಡ್ಬೇಕು. ನಾನು ನಿಮ್ಗೆ ತೋರಿಸ್ತೀನಿ ಅಂತ.
ಆ್ಯಂಡ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಇವೆಲ್ಲ ಅಸೆಂಬಲ್ ಮಾಡ್ಬೇಕಂದ್ರೆ. ಆ್ಯಂಡ್ ರೂಮ್ ನೋಡ್ರಿ ಯಾವ ಥರ ಆಗ್ಯದ ಅನ್ನೋದು ಕಬೋರ್ಡ್ ಆಗ್ಯದ ನೋಡ್ರಿ. ಪೂರ ರೂಮ್ ಅನ್ನೋದು ಕಸ ತೊಟ್ಟಿ ಆಗ್ಯದ. ಬಟ್ ಇವಾಗ ಇದೆಲ್ಲ ಇದು ನೋಡಿದ್ರೆ ಅದು ಖುಷಿ, ಅದೆಲ್ಲ ನೆನಪಾಗದ, ಸಿಕ್ಕಾಪಟ್ಟೆ ಖುಷಿ ಎಲ್ಲ ಆಗ್ತದ. ಆ್ಯಂಡ್ ನಾ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಪ್ರತಿಫಲ ಸಿಕ್ತ ಅನ್ನೋ ಥರ. ಬರೀ ಫೈನಲಿ ನಿಮ್ಗೆ ತೋರಿಸ್ತೀನಿ ಅಂತ ನೋಡ್ರಿ, ಸಿನಿಮೆಟಿಕ್ದಾಗ ತೋರಿಸ್ತೀನಿ ನೋಡಿ ಹೆಂಗೆ ಕಾಣಕತ್ತವ ಅನ್ನೋದು ಕಾಮೆಂಟ್ ಮಾಡಿ. ಗಾಯ್ಸ್ ಯಾವ ಥರ ಇತ್ತು ನನ್ನ ಗೇಮಿಂಗ್ ಪಿ ಸಿ ಅನ್ನೋದು ಹಿಂದ್ಗಡೆ ಕಾಣ್ತಾ ಇದೆಯಲ್ಲ. ಇದನ್ನ ಪಡ್ಕೋಬೇಕಂತ ಸಿಕ್ಕಾಪಟ್ಟೆ ಕಷ್ಟಪಟ್ಟಿನಿ. ಏನೂ ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿನಿ, ಹೇಳ್ಕೊಳಕ್ಕಾಗಲ್ಲ ಅಷ್ಟು ಕಷ್ಟಪಟ್ಟಿನಿ. ವಿಡಿಯೋ ಅಂದರೆ ಇದು ಎಲ್ಲ ತರಿಸ್ಬೇಕಂತ ಮನೇಲಿ ಇನ್ನೂ ಗೊತ್ತಿಲ್ಲ, ಅವ್ರಿಗೆ ಹೇಳಿಲ್ಲ ಇನ್ನು. ಬರೀ ಮನೆಗೆ ಇನ್ನೂ ಹೇಳಿಲ್ಲ, ಅವ್ರಿಗೆ ಇನ್ನೂ ಗೊತ್ತೂ ಇಲ್ಲ ಇನ್ನು ಏನು ಮಾಡ್ತಾ ಇದ್ದೀನಿ ಏನಿಲ್ಲ ಅನ್ನೋದು. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಕ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಈ ಚಾನಲ್ ಹೊಸದಾಗಿರುತ್ತೆ, ಈ ಚಾನಲ್ಗೆ ಸಿಕ್ಕಾಪಟ್ಟೆ ಅಂದ್ರೆ ಆ ಚಾನಲ್ಗೆ ಮಂತ್ಲಿ 4 ವಿಡಿಯೋಸ್ ಈ ಟೈಪ್ ಬರುತ್ತೆ. ಇದರಲ್ಲಿ ಆ ಥರ ಇಲ್ಲ, ಸಿಕ್ಕಾಪಟ್ಟೆ ವಿಡಿಯೋಸ್ಗಳು ಬರ್ತಾವೆ. ಇದ್ರಾಗ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೇಗ ಬೆಲ್ ಐಕನ್ ಕೂಡ ಆನ್ ನೋಡ್ರಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಹಿಂಗೆ ಇರಬೇಕು. ಅಲ್ಲಿ ಆ ಚಾನಲ್ದಾಗ ಯಾವ ಥರ ಸಪೋರ್ಟ್ ಕೊಡ್ತಿಲ್ಲ ಈ ಚಾನಲ್ದಾಗ ಅದೇ ಥರ ಸಪೋರ್ಟ್ ಕೊಡ್ರಿ. ಆ್ಯಂಡ್ ನಿಮಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಕತ್ತೀನಿ, ನಿಮ್ಮ ಸಪೋರ್ಟ್ ಒಂದಿದ್ರೆ ಸಾಕು, ಮತ್ತೇನು ಬೇಡ ನನಗೆ. ಆ್ಯಂಡ್ ಇನ್ನೊಂದು ಇವಾಗ ಇದು ರೂಮ್ ಬಿಡ್ತಾ ಇದ್ವಿ, ಇನ್ನೊಂದು ಬೇರೆ ಕಡೆ ರೂಮ್ ನೋಡಿವಿ ಅಂದ್ರೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ರೂಮ್ನ ಪೂರ ಡ್ರೀಮ್ ರೂಮ್ ಮಾಡ್ತೀನಿ. ಅದ್ರದ್ದು ಒಂದು ವಿಡಿಯೋ ತರ್ತೀನಿ ಅಂತ ಇದ್ರೊಳಗೆ ಈ ಚಾನಲ್ ಒಳಗೆ ತಂದು ಹಾಕ್ತೀನಿ ಅಂತ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದ್ರಲ್ಲಿಂದ. ಅದಕ್ಕೂ ಸಿಕ್ಕಾಪಟ್ಟೆ ಎಲ್ಲ ತರಿಸಿಟ್ಟಿನಿ. ಆ್ಯಂಡ್ ಆ ರೂಮ್ ಮೇಕ್ ಓವರ್ ಮಾಡ್ತೀನಲ್ಲ ಅದ್ರದ್ದು ವಿಡಿಯೋಸ್ ನೀವು ಹಾಕ್ತೀನಿ ಅಂತ. ಅದು ಯಾವ ಥರ ಇತ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಆ್ಯಂಡ್ ಈ ವಿಡಿಯೋ ನೀವು ಯಾವ ಥರ ಇತ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದ ಸಂಬಂಧ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ